ನಾನು ಇಷ್ಟು ಬೆಳಿಗ್ಗೆನೇ ಎದ್ದು ವೀಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ 9:30 ಇರೋ ಫ್ಲೈಟ್ಗೆ 4:45ಗೆ ಎದ್ದು ನಾನು ರೆಡಿ ಆದೆ. ಸೊ ರೆಡಿ ಆಯಿತು, ಬುಕ್ ಮಾಡಿದ್ದೀನಿ ರ್ಯಾಪಿಡೋನು. ಸೊ ಇವಾಗ ಹೋಗೋವಂಥ ಸಮಯ. ಲೆಟ್ಸ್ ಗೋ. ರ್ಯಾಪಿಡೋ ಅವರು ಬಂದರು. ಸೊ ಫೈನಲಿ ರೀಚ್ಡ್ ಏರ್ಪೋರ್ಟ್. ಎಂಟರ್ ಆದೆ. ಐ ಆಮ್ ಗೋಯಿಂಗ್ ನೌ. ಇದು ಸೋಲೋ ಫಸ್ಟ್ ಟೈಮ್ ಜೈಪುರ್ ಹೋಗ್ತಾ ಇದ್ದೀನಿ. ಹೇಗೆ ಅಂತ ಗೊತ್ತಿಲ್ಲ, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ. ಫ್ಲೈಟಲ್ಲಿ ಹೋಗಬೇಕು ಅಂದರೆ ತುಂಬ ಪ್ರೊಸೀಜರ್ಸ್ ಇರುತ್ತೆ. ನೀವು ನೋಡಿ ಎಷ್ಟು ಟೈಮ್ ಮುಂಚೆನೇ ನಾನು ಎದ್ದು ಬಂದಿದ್ದೀನಿ ಅಂತ. ಅದೇ ನಾವು ಬಸ್ಸಲ್ಲಿ ಹೋಗೋದಾಗಿದ್ದರೆ ಬಸ್ ಇನ್ 5 ಮಿನಿಟ್ಸ್ ಇದೆ ಅಂತ ಅಂದರೆ ಅವಾಗ ಎದ್ದು ಪರದಾಡ್ಕೊಂಡು ರೆಡಿ ಆಗ್ತಿದ್ವಿ. ಇವಾಗ ಎಂಟರ್ ಆಗ್ತಾಯಿದ್ದೀನಿ. ಫ್ಲೈಟಲ್ಲಿ ಹೋಗುವಾಗ ಇಷ್ಟು ಜನ ಕೂರ್ಬೋದಾ ಅಂತ ಅನಿಸುತ್ತೆ. ಬಟ್ ಕೆಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚಿಕ್ಕದಿದೆ ಅನಿಸುತ್ತೆ. ಬಟ್ ಅದರೊಳಗಡೆ ಎಂಟರ್ ಆದಾಗಲೇ ಗೊತ್ತಾಗೋದು ಇಷ್ಟು ಜನ ಕೂರ್ಬೋದು ಅಂತ. ಎಷ್ಟು ಬಿಸಿಲಿದೆ ಅಂದರೆ ಫ್ಲೈಟ್ ಹೋಗ್ತಿರೋದು ಕೂಡ ರಿಫ್ಲೆಕ್ಟ್ ಆಗ್ತಿದೆ ಅಲ್ಲಿ. ಅಷ್ಟು ಬಿಸಿಲಿದೆ. ಅದೊಂದು ಕ್ಯೂಟ್ ಮೂಮೆಂಟ್ ಅನಿಸಿದ್ರಿಂದ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಫೈನಲಿ ಜೈಪುರ್ ಲ್ಯಾಂಡ್ ಆದ್ವಿ. ಅಲ್ಲಿಂದ ನಾವು ಬಸ್ ಇಟ್ಕೊಂಡು, ನಾವು ಇಟ್ಕೊಂಡಿಲ್ಲ, ಸೊ ಅವರೇ ಕಳಿಸ್ತಾರೆ. ಅಲ್ಲಿಂದ ಏರ್ಪೋರ್ಟ್ ರೀಚ್ ಆಗಿ ಬ್ಯಾಗೇಜ್ ತೊಗೊಂಡು ರೂಮ್ಗೆ ಎಂಟರ್ ಆದೆ. ಸೊ ನೆಕ್ಸ್ಟ್ ನಾವು ಹೋಗಿದ್ದೆ ಏನಾದರೂ ತಿನ್ನೋಣ ಅಂತ ಸ್ವಲ್ಪ ಕಾಫಿ ಕುಡಿಯೋದಕ್ಕೆ. ಮತ್ತು ಕಾಫಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಟೀ, ಆ್ಯಕ್ಚುಲಿ ಕಾಫಿ ಎಲ್ಲ ಸಾರಿ ಫ್ಲೋ ಅಲ್ಲಿ ಬಂದುಬಿಡ್ತು. ಹೋಗೋಣ ಅಂತ ಬರ್ತಿದ್ದೀವಿ. ಹಾಯ್ ಮಾಡಿ ಗಾಯ್ಸ್ ಎಲ್ಲರೂ. My hairstyle is not that good, but yeah, okay. We can manage it because it's very cold out here. What's your channel's name? Prati Achar Vlogs. Please Please follow and Pratiksha subscribe and also. give a lot of love. And we are in Rajasthan right now, so lots of love from Rajasthan. She is very good. Let's make the channel grow. Thank you. ನಾವಿವಾಗ ಟೀ ಕುಡಿಯೋಕೆ ಬಂದಿದ್ದೀವಿ. ಟೀ ಕುಡ್ದಾದ್ಮೇಲೆ ಸಿಗ್ತೀವಿ. ಬಾಯ್. Spill some tea, guys. Spill some tea. Spill some tea. We'll reach by 7:32, so it's almost a 30 minutes journey. So let's see what we'll do till 7:30. ಹಾಗೆ ಅಂದಿವೆ ಹೋಗುವಾಗ ನೈಟ್ ವ್ಯೂ ಕೂಡ ನೋಡ್ಕೊಂಡು ಹೋದ್ವಿ. ಲೈಟಿಂಗ್ಸ್ ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಮಾರ್ನಿಂಗ್ ವ್ಯೂವೇ ಡಿಫ್ರೆಂಟ್ ಇರುತ್ತೆ, ನೈಟ್ ವ್ಯೂವೇ ಡಿಫ್ರೆಂಟ್ ಇರುತ್ತೆ. ನಾನು ಅಲ್ಲಿ ಹೋಗಿ ಆಮೇಲೆ ಲೈಟ್ ಕೂಡ ಆನ್ ಮಾಡಿದೆ, ಚಿಕ್ಕೆ ಹೊಡೆದು. ಇವತ್ತು ತುಂಬ ರಶ್ ಇದೆ ಬಿಕಾಸ್ ಸ್ಯಾಟರ್ಡೆ ಆಗಿರೋದ್ರಿಂದ. ಹಾಯ್ ನಾವು ವಿಡಿಯೋ ಮಾಡ್ತಿರೋದು ನೋಡಿ ಯಾರೋ ಹಾಯ್ ಹೇಳ್ತಾ ಇದ್ದಾರೆ. ಸೊ ನಾವು ಹಾಯ್ ಹೇಳಿದ್ವಿ. ಸೊ ಇಟ್ಸ್ ಟು ಟ್ರಾಫಿಕ್ ಹಿಯರ್. ನೌ ವಿ ಆರ್ ಗೋಯಿಂಗ್ ಟು ವೇರ್? We are going to have some tea because we are again hungry. ಓಕೆ. ಇವಾಗ ಕಚೋರಿ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಎಲ್ಲಿ ಅಂತ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಸೊ ನಾವು ಅವ್ರ ಹಿಂದೆ ಹೋಗ್ತಾ ಇದ್ದೀವಿ ಸುಮ್ಮನೆ. ಕಚೋರಿ ತಿನ್ನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಫೈನಲಿ ಸಿಕ್ತು, ಅಂಗಡಿ ಸಿಕ್ಕಿದೆ. ದಿಸ್ ಇಸ್ ಫೇಮಸ್ ಕಚೋರಿ ಅಂಗಡಿ. ನಮ್ದು ವ್ಲಾಗ್ भी बना रहे. ಮೈಕಿಲ್ಲ ಅಂತ ಬೇಜಾರಾಗಿದ್ದಾರೆ, ಅಳ್ತಾ ಇದ್ದಾರೆ. ಶಟ್, ಹಿಂಗಾಗಬಾರ್ದಾಗಿತ್ತು. Highly disappointed. She don't know Kannada, but I am teaching. It's our mistake because we are very late to reach for this place, and kachori is the morning breakfast and we are eating in night. So it's our problem. Yeah. Bye bye. ಫೈನಲಿ ತುಂಬ ಟೈರ್ಡ್ ಆಗಿದ್ದೀನಿ. ತುಂಬ ರಶ್ ಇತ್ತು ಮಾರ್ಕೆಟಲ್ಲಿ. ಹೌದು. ಖಾಲಿ ಆಗಿದೆ. ಬ್ಯಾಂಗ್ಳೂರಲ್ಲಿ ಇವಾಗ ನಾವು ಕರಿತೀವಿ ಅವ್ರನ್ನ, ಸರಿನಾ? ಅವ್ರು ಹೇಗೆ ಕನ್ನಡ ಹೇಳ್ಕೊಡೋಣ. ಓಕೆ, ಕನ್ನಡ ಕಲಿತೀರಾ? ಕನ್ನಡ ಬರಲೇಬೇಕು. ಕನ್ನಡ
ನನ್ಕಿದ ಹ್ಞೂ ಅಂತ ನಂಕಿದ ಅಲ್ಲ ಅಲ್ಲ ನನ್ಕಿದಲ್ಲ ಹ್ಞೂ ಅಂತ ಅನ್ಬೇಕು. ಹೂ ಅಂತ ಅನ್ಕೋಬೇ. ಎಸ್, ಯಾಕಂದ್ರೆ ಕನ್ನಡ ಎಲ್ಲರೂ ಕಲಿಬೇಕು, ಎಲ್ಲಾರು ಕಂಪಲ್ಸರಿ. ಓಕೆ, ಮತ್ತೆ ಸಾರಿ ಅದಕ್ಕೆ ಫಾರ್ ಮೈ ಮಿಸ್ಟೇಕ್. ಹಾ ಮಿಸ್ಟೇಕ್ ಆಗುತ್ತೆ. ನಾನು ಇವಾಗ ಹೇಳ್ಕೊಡ್ತೀನಿ. ನನಗವ ನೀವು ಮಾತಾಡಿ ಹಾಗೆ. ಓಕೆ. ಡೆಸ್ಟಿನೇಷನ್ ನಮಸ್ಕಾರ ನಮಸ್ಕಾರ ಕನ್ನಡಿಗರೇ. ಕನ್ನಡಿಗರೇ. ಓಕೆ, ಇವ್ರಿಗೆ ಸ್ಟಾರ್ಟ್ ಮಾಡಿದೀವಿ ಕನ್ನಡ ಕಲ್ಸೋದಕ್ಕೆ. ಅದಕ್ಕೆ ಬೇಗ ಬೇಗ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿ ಮಾಡಿ ಓಕೆನಾ. ಮತ್ತೆ Like, ನಾವು comment, share, subscribe. ರೀಚ್ ಆದ್ವಿ ಲೊಕೇಶನ್ಗೆ. ಸೊ ಬಂದ್ಬಿಟ್ಟಿದೀವಿ ಗೈಸ್. ಸೊ ಇವಾಗ ತುಂಬಾ ಟಯರ್ಡ್ ಆಗಿದ್ದೀವಿ. ಮತ್ತೆ ಸಿಗೋಣ ನಾಳೆ. ಬಾಯ್ ಬಾಯ್. ಇವತ್ತಿನ ವ್ಲಾಗ್ ಇಷ್ಟೇನೆ. ಮತ್ತೆ ನಾಳೆ ಸಿಗೋಣ ಹೊಸ ಪ್ಲೇಸ್ನೊಂದಿಗೆ, ಹೊಸ ಕಥೆಯೊಂದಿಗೆ. ನಾಳೆ ಬರ್ತೀವಿ. ಹೊಸ ಬಟ್ಟೆ ಜೊತೆ. ಓಕೆ ಬಾಯ್. ಬಾಯ್ ಬಾಯ್.